ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ 28ನೇ ಕಂತು ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ. ಗೃಹಲಕ್ಷ್ಮಿರಿಗೆ ಮತ್ತೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಹೀಗಾಗಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಗೃಹಲಕ್ಷ್ಮಿರಿಗೆ ಒಂದಲ್ಲ ಎರಡಲ್ಲ 3 ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದಲ್ಲ ಎರಡಲ್ಲ ವೀಕ್ಷಕರೇ 3 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಏಪ್ರಿಲ್ ತಿಂಗಳಿನಿಂದ ನಿಮಗೆ 3 ತಿಂಗಳ ಪಡಿತರ ವಿತರಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರೋ ಹೊಸ ಒಂದು ಸಿಹಿ ಸುದ್ದಿ ಏನು ಅಂತ ನೋಡ್ತಾ ಹೋಗೋಣ. ಹೀಗಾಗಿ ನೀವು ಕೂಡ ಪಡಿತರ ಚೀಟಿ ಫಲಾನುಭವಿಗಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ವೀಕ್ಷಕರೇ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ತುಂಬಾ ಭೀಕರವಾಗ್ತಾ ಇದೆಯಾ? ಮತ್ತೆ ಜಾಗತಿಕ ಮಟ್ಟದಲ್ಲಿ ಕೊರೋನಾ ಪರಿಸ್ಥಿತಿ ಭಾರತಕ್ಕೆ ಬರಲಿದೆಯಾ? ವೀಕ್ಷಕರೇ, ನಮ್ಮ ಭಾರತಕ್ಕೆ ಬರುವ ಇಂಧನ ಹೋರ್ಮಜ್ ಜಲಸಂಧಿ ಬಂದ್ ಆಗಿರೋದಕ್ಕೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನರೇಂದ್ರ ಮೋದಿಜಿಯವರು ಮೊನ್ನೆ ತಾನೇ ಸಭೆಯಲ್ಲಿ ಮತ್ತೆ ಕೊರೋನಾ ರೀತಿ ದೇಶ ಒಗ್ಗಟ್ಟಾಗಿರ್ಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅಂತೂ ಈಗಾಗಲೇ ಭಾರತಕ್ಕೆ ಶುರುವಾಗಿದೆ. ಈಗಾಗಲೇ ವೀಕ್ಷಕರು ಹೇಳೋದಾದ್ರೆ ನರೇಂದ್ರ ಮೋದಿಜಿಯವರು ಮತ್ತೆ ದೇಶದ ಪ್ರತಿ ಮುಖ್ಯಮಂತ್ರಿಯೊಂದಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಅಂದ್ರೆ ಕೊರೋನಾ ಕಾಲದಲ್ಲಿ ಇದೇ ತರ ಮಾಡ್ತಾ ಇದ್ರು ನರೇಂದ್ರ ಮೋದಿಜಿಯವರು. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ರು. ಈಗಲೂ ಕೂಡ ಅದೇ ತರ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ, ಬೆಳಗ್ಗೆ ಮತ್ತೆ ನೈರಾ ಪೆಟ್ರೋಲ್ ಅವರು ತಮ್ಮ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಡೀಸೆಲ್ ಬೆಲೆ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿದ್ದಾರೆ ವೀಕ್ಷಕರೇ. ಹೌದು, ಖಾಸಗಿ ಕಂಪನಿಯಾದ ನೈರಾ ಪೆಟ್ರೋಲ್ ಅವರು ಈಗ ತಮ್ಮ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿದ್ದು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ವೀಕ್ಷಕರೇ, ಇಷ್ಟು ಮಾತ್ರವಲ್ಲದೆ ಗ್ಯಾಸ್ ಸಿಲಿಂಡರ್ ನೀವು ಮನೆಗೆ ಬಳಸ್ತಾ ಇರಲಿ, ಅಂಗಡಿಗಳಿಗೆ ಬಳಸ್ತಾ ಇರಲಿ, ಹೊಸ ರೂಲ್ಸ್ ಗಳು ಇಂದ ಬರ್ತಾ ಇದ್ದಾವೆ. ಅಂದ್ರೆ ಪ್ರತಿಯೊಬ್ರು ಕೂಡ ಈಗ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾರೆ. ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್, ಮನೆಗಳಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್, ಇಬ್ರಿಗೂ ಕೂಡ ಈಗ ನಿಯಮಗಳು ಶುರುವಾಗ್ತಾ ಇದೆ. ಅಂದ್ರೆ ಯಾರಿಗೆ ಗ್ಯಾಸ್ ವಿತರಣೆ ಮಾಡಬೇಕು, ಹೇಗೆ ವಿತರಣೆ ಮಾಡಬೇಕು, ನಿಯಮಗಳೇನು, ಅದನ್ನು ಕೂಡ ಈಗ ನಮ್ಮ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗಲಿದೆ. ಸೊ ನೀವು ಕೂಡ ಮುಂದಿನ ಬರೋ ದಿನಗಳಲ್ಲಿ ಏನು ಕೂಡ ಗ್ಯಾಸ್ ಸಮಸ್ಯೆ ನಿಮಗೆ ಬರಬಾರ್ದಂದ್ರೆ ಈ ಮಾಹಿತಿ ನೀವು ತಿಳಿದುಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಆಗಲಿದೆ. ಯಾಕಂದ್ರೆ ಯುದ್ಧ ಇದೇ ತರ ಮುಂದುವರೆದ್ರೆ ಮುಂದಿನ ತಿಂಗಳು ಪರಿಸ್ಥಿತಿ ತುಂಬಾ ಕಷ್ಟಕರ ಇದೆ ಅಂತ ನರೇಂದ್ರ ಮೋದಿಜಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಯಾಕಂದ್ರೆ ನಿಮಗೆ ಸೂಪರ್ ಗುಡ್ ನ್ಯೂಸ್ ಬಂದಿದೆ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ 27ನೇ ಕಂತು ಹಣ ನಿಮ್ಮ ಊರಿಗೆ ಜಮೆ ಆಗಿದೆಯಾ? ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಹಾಗೂ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ವೀಕ್ಷಕರೇ, ಇಲ್ಲಿ ನಿಮ್ಮ ಊರಿನ ಹೆಸರನ್ನ ನೀವು ಕಮೆಂಟ್ ಮಾಡೋದ್ರಿಂದ ಯಾವ ಊರಿಗೆ ಹಣ ಬಂದಿದೆ, ಯಾವ ಊರಿಗೆ ಹಣ ಬಂದಿಲ್ಲ ಎಲ್ಲರಿಗೂ ಕೂಡ ಅರ್ಥವಾಗುತ್ತೆ. ಸೊ ನಿಮ್ಮ ಒಂದು ಕಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ಅಪ್ಡೇಟ್ ಸಿಗಲಿದೆ. ಹೀಗಾಗಿ ಸಹಾಯವಾಗುತ್ತೆ, ಕಮೆಂಟ್ ಮಾಡಿ. ವೀಕ್ಷಕರೇ, ಬನ್ನಿ ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಈಗಾಗಲೇ 27ನೇ ಕಂತು ಹಣ ಅಂತೂ ಜಮೆ ಆಗಿದೆ. ಹೌದು, ಈಗಾಗಲೇ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ 28ನೇ ಕಂತು ಹಣ ಬಿಡುಗಡೆ ಪ್ರಕ್ರಿಯೆ ಶುರು ಆಗ್ತಾ ಇದೆ. ಇನ್ನು 2 ದಿನದಲ್ಲಿ 28ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 28ನೇ ಕಂತು ಜನವರಿ ತಿಂಗಳದ್ದು ಅಂತ ಹೇಳಲಾಗಿದ್ದು, 27ನೇ ಕಂತು ಡಿಸೆಂಬರ್ ತಿಂಗಳದ್ದು ಅಂತ ಈಗಾಗಲೇ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕೆ ರಾಜು ಅವರು ಮಾಹಿತಿ ಕೊಟ್ಟಿದ್ದಾರೆ. 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅಂದ್ರೆ ಇಲ್ಲಿ ಈಗಾಗಲೇ ಹೇಳೋದಾದ್ರೆ 27 ಕಂತುಗಳಲ್ಲಿ 2025ರ ಡಿಸೆಂಬರ್ ಮಾಸದವರೆಗೂ ಈಗಾಗಲೇ ಹಣವನ್ನ ಹಾಕಲಾಗಿದೆ. 27ನೇ ಕಂತು ಡಿಸೆಂಬರ್ ತಿಂಗಳವರೆಗೂ ಜಮೆ ಮಾಡಲಾಗಿದೆ. ಇನ್ನು ಜನವರಿ ತಿಂಗಳದ್ದು 28ನೇ ಕಂತು ಅಂತ ಲೆಕ್ಕ ಹಿಡಿಯಲಾಗ್ತಾ ಇದೆ. ಹಾಗಾದ್ರೆ 29ನೇ ಕಂತು ಫೆಬ್ರವರಿ ತಿಂಗಳದ್ದು ಅಂತಾನೂ ಕೂಡ ನಾವಿಲ್ಲಿ ಲೆಕ್ಕ ಹಿಡಿಬಹುದು. ವೀಕ್ಷಕರೇ, ಈಗ ನಿಮಗೆ 27ನೇ ಕಂತು ಬಂದಿದ್ರೆ ಡಿಸೆಂಬರ್ ವರೆಗೂ ನಿಮಗೆ ಹಣ ಬಂದಿದೆ ಅಂತ ಅರ್ಥವಾಗುತ್ತೆ. ಇನ್ನು 28ನೇ ಕಂತು ಈಗಾಗಲೇ ಶುರುವಾಗ್ತಾ ಇದೆ ಬಿಡುಗಡೆ. ಇನ್ನು 2 ದಿನದಲ್ಲಿ ಬಿಡುಗಡೆ ಆದ್ರೆ ಏಪ್ರಿಲ್ ಮೊದಲ ವಾರದಲ್ಲಿ ನಿಮ್ಮ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಜಮೆ ಆಗುತ್ತೆ. ವೀಕ್ಷಕರೇ, ಇಲ್ಲಿ ಒಮ್ಮೆ ಬಾರಿ ಹಣ ಬಿಡುಗಡೆ ಆದ್ರೆ ಡಿಬಿಟಿ ಮೂಲಕ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ಬರಬೇಕು ಅಂದ್ರೆ 14 ದಿನ ಸಮಯ ಬೇಕಾಗುತ್ತೆ. ಹೀಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಹಣ ಬಂದಿಲ್ಲ ಅಂದ್ರೆ ಯಾರು ಕೂಡ ಚಿಂತೆ ಮಾಡಬಾರದು ವೀಕ್ಷಕರೇ. ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಬರುತ್ತೆ. ಈಗಾಗಲೇ ತುಂಬಾ ಜನ 27ನೇ ಕಂತು ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಳ್ಳಿ. ಇನ್ನು ನಿಮ್ಮ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಅದು ಆಕ್ಟಿವ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ. ತುಂಬಾ ಜನ ಟ್ಯಾಕ್ಸ್ ಪೇಯರ್ಸ್ ತೆರಿಗೆ ಕಟ್ತಾ ಇದ್ದ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗಿದೆ. ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು 3ನೇದಾಗಿ ತುಂಬಾ ಜನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಸರು ಮಿಸ್ ಮ್ಯಾಚಿಂಗ್ ಅಲ್ಲಿ, ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಬೇರೆ ಹೆಸರು, ಬ್ಯಾಂಕ್ ಖಾತೆಯಲ್ಲಿ ಬೇರೆ ಹೆಸರು, ವೆರಿಫಿಕೇಶನ್ ಫೇಲ್ ಆದಾಗ ಹಣ ಬರೋದು ಕೂಡ ತಡವಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಹೀಗಾಗಿ ಸರ್ಕಾರ ಈಗ ಸ್ಟ್ರಿಕ್ಟ್ ಆಗಿದೆ. ಹೀಗಾಗಿ ಎಲ್ಲಾ ಒಂದು ಖಾತೆಗಳನ್ನು ಕೂಡ ಚೆಕ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಈಗ ಬನ್ನಿ ಕೊನೆಯದಾಗಿ ನೈರಾ ಪೆಟ್ರೋಲ್ ಅವರು ಎದಕ್ಕೆ ಪೆಟ್ರೋಲ್ ಬೆಲೆನ ಏರಿಕೆ ಮಾಡಿದ್ರು? ಇದಕ್ಕೆ ಕಾರಣ ಅಂದ್ರೆ
ಕೊಲ್ಲಿ ಯುದ್ಧ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅಂದ್ರೆ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ಈ ಮೂರು ದೇಶಗಳ ನಡುವೆ ಯುದ್ಧದ ಪರಿಸ್ಥಿತಿ ಇದೆ. ಮೊದಲಿಗೆ ಹೇಳ್ಬೇಕಂದ್ರೆ ಈ ಒಂದು ಯುದ್ಧದಿಂದಾಗಿ ಭಾರತಕ್ಕೆ ಕಚ್ಚಾ ತೈಲ ಬರೋ ಒಂದು ಅಡುಗೆ ಅನಿಲ ಬರೋ ಜಾಗ ಅಂದ್ರೆ ಹೋರ್ಮಜ್ ಜಲಸಂಧಿ. ಆ ಒಂದು ಹೋರ್ಮಜ್ ಜಲಸಂಧಿ ಈಗಾಗಲೇ ಸ್ವಲ್ಪ ಯುದ್ಧ ಪರಿಸ್ಥಿತಿ ಇರೋದ್ರಿಂದ ಹಡಗುಗಳು ಬಂದಿಲ್ಲ ವೀಕ್ಷಕರೇ. ಸೊ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹೀಗಾಗಿ ನೈರಾ ಪೆಟ್ರೋಲ್ ಅವರು ತಮ್ಮ ಒಂದು ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಅಂದ್ರೆ ವೀಕ್ಷಕರೇ, ನಮ್ಮ ಭಾರತದಲ್ಲಿ HP ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಭಾರತ್ ಪೆಟ್ರೋಲಿಯಂ ಇದೆ, ನೈರಾ ಪೆಟ್ರೋಲ್ ಬಂಕ್ ಇದೆ. ಇವು ಕೆಲವೊಂದು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಾಗಿರ್ತವೆ, ಅಂದ್ರೆ ಅಂಡರ್ ಸರ್ಕಾರ ಕಂಟ್ರೋಲ್ ಮಾಡುತ್ತೆ. ಆದ್ರೆ ನೈರಾ ಪೆಟ್ರೋಲ್ ಬಂಕ್ ಏನಿದೆ ನೋಡಿ, ನೈರಾ ಎನರ್ಜಿ, ಇದು ಖಾಸಗಿ ಮಾಲೀಕತ್ವದ ಕಂಪನಿ ಆಗಿರೋದ್ರಿಂದ ಇವರಿಗೆ ಕಚ್ಚಾ ತೈಲ ಬೆಲೆ ಏರಿಕೆ ಸ್ವಲ್ಪ ಶಾರ್ಟ್ ಬಿದ್ದಿದೆ. ಸೊ ಇವರು ಬೆಲೆಯನ್ನ ₹5.30 ಲೀಟರ್ ಮೇಲೆ ಏರಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಊರಲ್ಲಿ ನೈರಾ ಪೆಟ್ರೋಲ್ ಬಂಕ್ ಇದ್ರೆ ಬೆಲೆ ಪ್ರತಿ ಲೀಟರ್ಗೆ ₹5.30 ಏರಿಕೆ ಆಗ್ತಾ ಇದೆ. 1 ಲೀಟರ್ ಮೇಲೆ ₹103 ಈಗ ₹108 ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಅದೇ ತರ ಡೀಸೆಲ್ ಕೂಡ ₹3 ಲೀಟರ್ ಮೇಲೆ ಏರಿಕೆಯನ್ನ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಆದ್ರೆ ಇಂಡಿಯನ್ ಆಯಿಲ್, HP ಯಾವುದು ಕೂಡ ಏರಿಕೆ ಆಗಿಲ್ಲ. ಸರ್ಕಾರ ಸ್ವಾಮ್ಯದ ಕಂಪನಿಗಳು ಬೆಲೆಯಲ್ಲಿ ಏರಿಕೆ ಮಾಡಿಲ್ಲ, ಖಾಸಗಿ ಕಂಪನಿಗಳು ಮಾತ್ರ ಮಾಡಿದೆ. ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಇನ್ನು ವೀಕ್ಷಕರೇ, BPL ಕಾರ್ಡು, ರೇಷನ್ ಕಾರ್ಡು ಇದ್ದವರಿಗೆ ಒಂದು ಸಿಹಿ ಸುದ್ದಿ, ಒಂದಲ್ಲ 3 ದೊಡ್ಡ ಸಿಹಿ ಸುದ್ದಿ. ಮೊದಲಿಗೆ ಇನ್ಕಮ್ ಲಿಮಿಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ₹3 ಲಕ್ಷ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಶಿಫಾರಸು ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಏನಾಗಿತ್ತು, ದಿನಕ್ಕೆ ₹500-600 ದುಡಿಯುವರ BPL ಕಾರ್ಡು ಕೂಡ APL ಕಾರ್ಡ್ ಆಗಿ ವರ್ಗಾವಣೆ ಆಗ್ತಾ ಇತ್ತು. ₹1,20,000 ಮೇಲೆ ಆದಾಯ ಇದ್ರೆ ಮುಗಿತು ಕತೆ. BPL ಕಾರ್ಡ್ ಕೊಡಲ್ಲ ಅಂತ ನಿಯಮ ಇದೆ. ಆದ್ರೆ ಈ ಒಂದು ನಿಯಮವನ್ನ ಚೇಂಜ್ ಮಾಡಬೇಕು ಅಂತ ಮೊದಲೇ ಒಂದು ಚರ್ಚೆ ಕೂಡ ನಡೀತಾ ಇತ್ತು. ಈಗ ಕೊನೆಗೂ ಅದನ್ನ ಚೇಂಜ್ ಮಾಡಲಾಗ್ತಾ ಇದೆ. 2 ಲಕ್ಷ ಅಲ್ಲ, ಒಟ್ಟು ₹3 ಲಕ್ಷ ಏರಿಕೆ ಮಾಡ್ತಾ ಇರೋದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ದು ಇನ್ಕಮ್ ಲಿಮಿಟ್ ₹3 ಲಕ್ಷ ಮೇಲಿದ್ರೆ ನಿಮಗೆ APL ಕಾರ್ಡು, ₹3 ಲಕ್ಷ ಒಳಗಿದ್ರೆ BPL ಕಾರ್ಡ್ ಅಂತಾನೆ ಹೇಳ್ಬೋದು. ಮುಂದಿನ ಬರೋ ದಿನಗಳಲ್ಲಿ ಅಂತಿಮ ನಿರ್ಧಾರ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗಾಗಲೇ ತುಂಬಾ ಲಕ್ಷಾಂತರ ಕಾರ್ಡುಗಳು BPL ಇಂದ APL ಕಾರ್ಡ್ಗೆ ಕನ್ವರ್ಟ್ ಆಗಿದೆ. ಇಲ್ಲಿ ದಿನಕ್ಕೆ ₹700-800 ದುಡಿಯುವರ BPL ಕಾರ್ಡು APL ಕಾರ್ಡ್ ಆಗಿದ್ದು ಶಾಕ್ ಕೊಟ್ಟಂತಾಗಿತ್ತು. ಆದ್ರೆ ಸರ್ಕಾರ ಮತ್ತೆ ಇದನ್ನ ₹3 ಲಕ್ಷ ಏರಿಕೆ ಮಾಡಿದ್ರೆ APL ಕಾರ್ಡ್ಗಳು ಮತ್ತೆ BPL ವ್ಯಾಪ್ತಿಗೆ ಬರುತ್ತೆ. ಅವರಿಗೆ ಅನ್ನಭಾಗ್ಯ, ಇಂದಿರಾ ಕಿಟ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸಿಹಿ ಸುದ್ದಿ ಆಗಿದೆ. ಇನ್ನು ವೀಕ್ಷಕರೇ, ಇಂದಿರಾ ಕಿಟ್ ವಿತರಣೆ ಕೂಡ ಏಪ್ರಿಲ್ ತಿಂಗಳಿಂದ ಪ್ರಾರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಅವರು ಈಗಾಗಲೇ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಮಾರ್ಚ್ ತಿಂಗಳ ಕೊನೆ ವಾರದಲ್ಲಿ ಅಥವಾ ಏಪ್ರಿಲ್ ತಿಂಗಳ ಮೊದಲ ವಾರದಿಂದ ಇಂದಿರಾ ಕಿಟ್ ವಿತರಣೆ ಶುರು ಮಾಡ್ತೀವಿ ಅಂತ. ಬಜೆಟ್ ನಲ್ಲೂ ಕೂಡ ₹6,200 ಕೋಟಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಿಡುಗಡೆ ಕೂಡ ಇಲ್ಲಿ ಮಾಡಲಾಗಿದೆ. ಸೊ ಇದು ಒಂದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಅನ್ನಭಾಗ್ಯ ಯೋಜನೆ ಇದೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಈಗಾಗಲೇ 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ 3 ಭಾಗದಲ್ಲಿ ಕಿಟ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇದು ಒಟ್ಟು ಒಂದು ಕುಟುಂಬಕ್ಕೆ ಒಂದು ಕಿಟ್ ಅಂತ ಹೇಳಲಾಗಿದೆ. ಆದ್ರೆ ಕೇಂದ್ರ ಸರ್ಕಾರವು ಕೂಡ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡುತ್ತೆ. ಇದರಲ್ಲಿ 3 ತಿಂಗಳದ್ದು ಒಟ್ಟಿಗೆ ವಿತರಣೆ ಮಾಡಿ ಅಂತ ಒಂದು ನೋಟಿಫಿಕೇಶನ್ ಕಳಿಸ್ತಾ ಇದ್ದಾರಂತೆ. ಯಾಕಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ದಾವೆ. ಹೀಗಾಗಿ ಜನರಿಗೆ ತೊಂದರೆ ಆಗ್ಬಾರ್ದು, ಪ್ರತಿ ಸಲ ಬರೋದು, ಕ್ಯೂ ನಿಲ್ಲೋದು ಬೇಡ, 3 ತಿಂಗಳದ್ದು ಪಡಿತರ ಒಟ್ಟಿಗೆ ಕೊಡಿ ಅಂತ ನ್ಯಾಯಬೆಲೆ ಅಂಗಡಿಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಡಲಿದೆಯಂತೆ. ಏಪ್ರಿಲ್, ಮೇ ಮತ್ತು ಜೂನ್ ಈ 3 ತಿಂಗಳದ್ದು ಒಟ್ಟಿಗೆ ವಿತರಣೆ ಮಾಡಬೇಕು ಆಹಾರ ಧಾನ್ಯ, ಕೇಂದ್ರದ ಪಾಲದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅಮೆರಿಕ, ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ದಾಳಿ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಒಂದು ದಾಳಿಯಿಂದಾಗಿ ಹೋರ್ಮಜ್ ಜಲಸಂಧಿ ಬಂದ್ ಆಗಿರೋದೇ ಕಚ್ಚಾ ತೈಲ ಪೂರೈಕೆ, ಅಡುಗೆ ಎಣ್ಣೆ ಪೂರೈಕೆಗೆ ತೊಂದರೆ ಆಗ್ತಾ ಇದೆ. ಭಾರತ 20% ಇಲ್ಲಿಂದಲೇ ತಮ್ಮ ಒಂದು ಕಚ್ಚಾ ತೈಲ, ಅಡುಗೆ ಅನಿಲನ್ನ ಇಂಪೋರ್ಟ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೀಗಾಗಿ ಭಾರತಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಮತ್ತಷ್ಟು ಭೀಕರವಾಗಬಹುದು ಅಂತ ಈಗಾಗಲೇ ನರೇಂದ್ರ ಮೋದಿಜಿ ಅವರು ಸದನದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ರು. ಮುಂದಿನ ಬರೋ ದಿನಗಳಲ್ಲಿ ಏನಾದ್ರೂ ಯುದ್ಧ ಮತ್ತಷ್ಟು ಭಯಂಕರವಾದ್ರೆ ಭಾರತ ಕೊರೋನಾ ಕಾಲದಂತೆ ಒಗ್ಗಟ್ಟಾಗಿರ್ಬೇಕು. ಕೋವಿಡ್ ಕಾಲದಲ್ಲಿ ಭಾರತದ ದೇಶ ಜನರು ಯಾವ ತರ ಒಗ್ಗಟ್ಟಾಗಿದ್ರು ನೋಡಿ, ಅದೇ ತರ ಈಗಲೂ ಕೂಡ ಒಗ್ಗಟ್ಟನ್ನ ತೋರಿಸಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅಂದ್ರೆ ಈ ಜಾಗತಿಕ ಯುದ್ಧ ಭಾರತದಕ್ಕೂ ಕೂಡ ಬಿಸಿ ಮುಟ್ಟಬಹುದು ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇನ್ನು ಕೊರೋನಾ ಕಾಲದಲ್ಲಿ ನರೇಂದ್ರ ಮೋದಿಜಿ ಅವರು ಎಲ್ಲಾ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಮತ್ತೆ ಅದನ್ನೇ ಮಾಡಲು ನರೇಂದ್ರ ಮೋದಿಜಿ ಅವರು ತೀರ್ಮಾನ ಮಾಡಿದ್ದಾರೆ. ಮತ್ತೆ ಈಗ ಮೀಟಿಂಗ್ ಕರೆದಿದ್ದಾರೆ ಎಲ್ಲಾ ಮುಖ್ಯಮಂತ್ರಿಗಳ ಜೊತೆಗೆ. ಭಾರತ ದೇಶದ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ನರೇಂದ್ರ ಮೋದಿಜಿ ಅವರು ಈಗ ಮತ್ತೊಮ್ಮೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ
ಚರ್ಚೆ ಮಾಡಲಿದ್ದಾರೆ. ಇದು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಹೇಳ್ಬಹುದು. ಮೀಟಿಂಗ್ ಮುಗಿದ ಬಳಿಕ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂದ್ರೆ ಈಗಾಗಲೇ ಗ್ಯಾಸ್ ಸಮಸ್ಯೆ ಆಗಿರ್ಬೋದು, ಕಚ್ಚಾ ತೈಲ ಪೂರೈಕೆ ಸಮಸ್ಯೆ ಆಗಿರ್ಬೋದು, ಭಾರತಕ್ಕೆ ಈ ಒಂದು ಜಾಗತಿಕ ಯುದ್ಧದಿಂದಾಗಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ, ಫರ್ಟಿಲೈಸರ್ಸ್ ಆಗಿರ್ಬೋದು, ಚೈನ್ ಲಿಂಕ್ ಸರಪಳಿ ಲಿಂಕ್ ಏನಿದೆ ನೋಡಿ ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆಯೋ ಇಲ್ವೋ, ಯಾವ ರಾಜ್ಯಕ್ಕೆ ಯಾವ ತರ ಸಮಸ್ಯೆ ಆಗ್ತಾ ಇದೆ, ಪ್ರತಿಯೊಂದನ್ನು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ನರೇಂದ್ರ ಮೋದಿಜಿ ಅವರು ಮಾಹಿತಿಯನ್ನ ಪಡೆದಿದ್ದಾರೆ. ಪ್ರತಿ ರಾಜ್ಯದಿಂದಲೂ ಕೂಡ ಅಪ್ಡೇಟ್ ತಗೊಂಡು ನಂತರ ಭಾರತ ದೇಶದ ಜನರಿಗೆ ಏನಾದ್ರೂ ಒಂದು ಸೂಚನೆ ಕೊಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಮಾಹಿತಿ ಬಂದಿರೋ ಪ್ರಕಾರ ಭಾರತದಲ್ಲಿ ಅಡುಗೆ ಅನಿಲಕ್ಕೂ ಕೂಡ ಕೊರತೆ ಇಲ್ಲ, LPGಗೂ ಕೂಡ ಕೊರತೆ ಇಲ್ಲ, ಗೃಹ ಬಳಕೆ LPGಗಂತೂ ಕೊರತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಇನ್ನು ಪೆಟ್ರೋಲ್ ಡೀಸೆಲ್ಗಂತೂ ಒಟ್ಟು ಕೂಡ ಕೊರತೆನೇ ಇಲ್ಲ. ಯಾಕಂದ್ರೆ ಭಾರತ ರಷ್ಯಾದಿಂದಲೂ ಕೂಡ ಕಚ್ಚಾ ತೈಲ ಇಂಪೋರ್ಟ್ ಮಾಡುತ್ತೆ, ಅಮೆರಿಕ, ಬ್ರೆಜಿಲ್, ಆಫ್ರಿಕಾದಿಂದಲೂ ಕೂಡ ಬರುತ್ತೆ, ಇನ್ನು ಕೊಲ್ಲಿ ದೇಶಗಳಿಂದ ಕೂಡ ಕಚ್ಚಾ ತೈಲ ಬರುತ್ತೆ. ಹೀಗಾಗಿ ಯಾರು ಕೂಡ ಚಿಂತೆ ಮಾಡೋದು ಬೇಡ ಅಂತಾನೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ವೀಕ್ಷಕರೇ. ಆದ್ರೆ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಅದೇನಪ್ಪಾ ಅಂದ್ರೆ ನಿಮ್ಮ ಏರಿಯಾದಲ್ಲಿ ಲಭ್ಯತೆ ಅಂದ್ರೆ PNG ಕನೆಕ್ಷನ್ ಅಂತ ನಾವು ಕರಿತೀವಿ, ಪೈಪ್ಡ್ ಲೈನ್ ಗ್ಯಾಸ್ ಕನೆಕ್ಷನ್ ಅಂತ. ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ಇದು ಪೈಪ್ ಮೂಲಕ ಗ್ಯಾಸ್ ಬರುತ್ತೆ ಮನೆಗೆ. ಆ ಕನೆಕ್ಷನ್ ನಿಮ್ಮ ಒಂದು ಏರಿಯಾದಲ್ಲಿ, ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಒಂದು ಏರಿಯಾ ಕಡೆಯಲ್ಲಿ ಲಭ್ಯತೆ ಇದ್ರೆ ನೀವು ಅದನ್ನ ತಗೋಬೇಕು. ಅದನ್ನ ನೀವು ನಿರಾಕರಿಸಿದ್ರೆ ನಿಮ್ಮ ಮನೆಗೆ ಸಿಲಿಂಡರ್ ವಿತರಣೆ ಇರೋದಿಲ್ವಂತೆ. ಇದಕ್ಕೆ 3 ತಿಂಗಳು ಸಮಯ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಹೌದು, ಪೈಪ್ ಲೈನ್ ನ್ಯಾಚುರಲ್ ಗ್ಯಾಸ್ ಮೂಲಕ ಅಡುಗೆ ಅನಿಲ ಪೂರೈಕೆ ಸಂಪರ್ಕ ಪಡೆಯಲು ಅವಕಾಶ ಇದ್ರೂ ಕೂಡ ನೀವು ಗ್ಯಾಸ್ ಸಿಲಿಂಡರ್ ಅನ್ನೇ ಅವಲಂಬಿತರಾಗಿದ್ರೆ ಗ್ರಾಹಕರಿಗೆ LPG ಪೂರೈಕೆ ಸ್ಥಗಿತ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಈ ಮೂಲಕ ಕೇಂದ್ರ ಸರ್ಕಾರ ದೇಶಾದ್ಯಂತ ಗ್ಯಾಸ್ ಪೈಪ್ಲೈನ್ ಸಂಪರ್ಕ ವಿಸ್ತರಣೆ ಮತ್ತಷ್ಟು ಹೆಚ್ಚಳ ಮಾಡಲು ತೀರ್ಮಾನ ಮಾಡಲಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. LPGಗೆ ಹೋಲಿಕೆ ಮಾಡಿದ್ರೆ PNG ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಳೀಯವಾಗಿ ಉತ್ಪಾದನೆ ಆಗ್ತಾ ಇದ್ದು ಗಲ್ಫ್ ದೇಶಗಳಲ್ಲದೆ ಅನ್ಯ ದೇಶಗಳಿಂದ ಆಮದು ಮಾಡಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.